ಕಲಬುರಗಿ ನಗರದಲ್ಲಿ ಸಂಚಾರ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಮಕ್ಕಳು ಚಾಲನೆ ಮಾಡುತ್ತಿದ್ದ 154 ಬೈಕುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿರುವ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು 18 ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸುವಕ್ಕೆ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದರೂ ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದರು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ 154 ಬೈಕುಗಳನ್ನು ಸೀಸ್ ಮಾಡಲಾಗಿದೆ. ಇಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೋಷಕರ ಜೊತೆ ಸಭೆ ನಡೆಸಿದ ಪೊಲೀಸ್ ಆಯುಕ್ತರು ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡಬೇಡಿ, ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು. ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಒಂದು ಮಾದಕ ವಸ್ತುಗಳ ವಿರುದ್ಧ ನಮ್ಮ ಏನು ವಿಶೇಷ ಕಾರ್ಯಾಚರಣೆಯನ್ನ ತೆಗೆದುಕೊಳ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ತಿಳಿಸಿದೀವಿ. ಅದೇ ಸಂದರ್ಭದಲ್ಲಿ ತಮಗೆ ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿರುವ ಈ ಟ್ರಾಫಿಕ್ ಇಂಡಿಸಿಪ್ಲಿನ್ ಬಗ್ಗೆನೂ ನಾನು ತಮ್ಮ ಗಮನಕ್ಕೆ ತಂದಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳ ಜೊತೆ ವಿಶೇಷ ಸಭೆಗಳನ್ನ ಮಾಡಿ ಕಳೆದ 3 ವರ್ಷಗಳ ಅಂಕಿಅಂಶಗಳನ್ನ ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅಪಘಾತಗಳು ಎಲ್ಲೆಲ್ಲಿ ಆಗಿದೆ, ಅದರಲ್ಲಿ ನಂತರ ಯಾವ ವಾಹನಗಳು ಅಪಘಾತಗಳಲ್ಲಿ ಭಾಗಿಯಾಗಿದ್ದಾವೆ, ಎಷ್ಟು ಜನ ಅಪಘಾತಗಳಲ್ಲಿ ಮರಣವನ್ನ ಹೊಂದಿದ್ದಾರೆ, ಎಷ್ಟು ಜನ ಅಪಘಾತಗಳಲ್ಲಿ ಗಾಯಗಳನ್ನ ಹೊಂದಿದ್ದಾರೆ, ಮತ್ತು ಇವುಗಳಕ್ಕೆ ಕಡಿಮೆ ಮಾಡ್ಲಿಕ್ಕೆ, ಕಡಿವಾಣ ಹಾಕ್ಲಿಕ್ಕೆ ಏನು ನಾವು ಕ್ರಮ ಕೈಗೊಳ್ಬೇಕನ್ನೋದ್ರ ಬಗ್ಗೆ ಕೂಡ ನಾವು ಮೆಜರ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ತಮ್ಮೆಲ್ಲರ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡೋದೇನಂತಂದ್ರೆ, ನಾವು ಲಾಸ್ಟ್ 3 ಇಯರ್ಸ್ ಅಂಕಿಅಂಶ ನೋಡಿದಾಗ ಸ್ವಲ್ಪ ಮಟ್ಟಿಗೆ 2022-23 ಅಂಕಿಅಂಶಗಳನ್ನ ನೋಡಿದಾಗ 24ಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಪ್ರತಿ ವರ್ಷ ತಮ್ಗೆಲ್ಲ ಗೊತ್ತಿದೆ, ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ದೇಶಾದ್ಯಂತ ಅಂಕಿಅಂಶಗಳು ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಆಕ್ಸಿಡೆಂಟ್ಸ್ ಮತ್ತು ಅಪಘಾತಗಳಲ್ಲಿ ಗಾಯಗೊಂಡಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಈ ಕಳೆದ ಒಂದು ವರ್ಷ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಒಂದು 4ರಿಂದ 5 ಒಂದು ಸ್ವಲ್ಪದ ಮಟ್ಟಿಗೆ ಒಂದು ಕಡಿವಾಣ ಹಾಕ್ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಟು ಪುಟ್ ಬ್ರೇಕ್, ಏನ್ ಇನ್ಕ್ರೀಸ್ ಆಗ್ತಿತ್ತು ಅದನ್ನು ಬ್ರೇಕ್ ಹಾಕ್ಬೇಕಾಗಿತ್ತು. ಅದಕ್ಕೆ ನಾವು ಒಂದು ಲೆವೆಲ್ಗೆ ಯಶಸ್ವಿ ಆಗಿದ್ದೀವಿ ಮತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ಒಂದು 5 to 10% ಕಡಿಮೆ ಮಾಡ್ಲಿಕ್ಕೆ ಕೂಡ ನಾವು ಯಶಸ್ವಿ ಆಗಿದ್ದೀವಿ. ಬೋತ್ ಇನ್ ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್ಸ್. ಅದನ್ನ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾವು ಮಾಡಲೇಬೇಕಾಗಿದೆ. ಅದು ನಾವು ಯಶಸ್ವಿ ಆಗ್ಬೇಕಾದ್ರೆ ಈ ಸಂಚಾರಿ ನಿಯಮಗಳ ಪಾಲನೆ ಅದು ತುಂಬಾ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರಬೇಕಾದ ಒಂದು ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು 3 ಸ್ಪೆಷಲ್ ಡ್ರೈವ್ಸ್ ಗಳನ್ನ ಈಗ ಆರಂಭ ಮಾಡಿದ್ವಿ ಲಾಸ್ಟ್ 1 ವೀಕ್ ಅಲ್ಲಿ. ಫಸ್ಟ್ ಒಂದೇನಂತಂದ್ರೆ, ಈ ಅಪ್ರಾಪ್ತ ಬಾಲಕರಿಗೆ ಮತ್ತು ಯುವಕ ಯುವತಿಯರಿಗೆ ಲೆಸ್ ದ್ಯಾನ್ 18 ಇಯರ್ಸ್ ಮೈನರ್ಸ್ ಅವರಿಗೆ ವಾಹನಗಳ ಚಾಲನೆ ಮಾಡ್ಲಿಕ್ಕೆ ಕೊಡುವವರ ವಿರುದ್ಧ ಒಂದು ಕಾರ್ಯಾಚರಣೆ. ಎರಡನೇದು, ಏನು ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರೆ, ರೆಡ್ ಸಿಗ್ನಲ್ ಅನ್ನ ಜಂಪ್ ಮಾಡುವಂತರ ವಿರುದ್ಧನೂ ಕೂಡ ಕಾರ್ಯಾಚರಣೆ. ಥರ್ಡ್, ಡ್ರಂಕ್ ಅಂಡ್ ಡ್ರೈವಿಂಗ್. ತಮ್ಗೆಲ್ಲ ಗೊತ್ತಿದೆ, ಈಗ ನಾವು ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೇಜರ್ ಡೆತ್ ಇಸ್ ಬಿಕಾಸ್ ಆಫ್ ಓವರ್ ಸ್ಪೀಡಿಂಗ್ ಅಂಡ್ ಡ್ರಂಕ್ ಅಂಡ್ ಡ್ರೈವಿಂಗ್. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಈಗ ಸ್ಟೇಟ್ ಹೈವೇ ಬರುತ್ತೆ, ನಮಗೆ ನ್ಯಾಷನಲ್ ಹೈವೇ ಬರುತ್ತೆ, ಅಲ್ಲಿ ಈ ಓವರ್ ಸ್ಪೀಡ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅದರ ಬಗ್ಗೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಡ್ರಂಕ್ ಅಂಡ್ ಡ್ರೈವಿಂಗ್ ಗಳ ಬಗ್ಗೆನೂ ಕೂಡ ನಾವು ಒಂದು ವಿಶೇಷ ಒತ್ತನ್ನು ಕೊಡು ಈಗ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ನಮ್ಮ ಹತ್ರ 2 ಸಂಚಾರಿ ಪೊಲೀಸ್ ಸ್ಟೇಷನ್ ಇದೆ. ಅವರು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು, ಮತ್ತು ಅವರ ಎನ್ಫೋರ್ಸ್ಮೆಂಟ್ ನಗರದಾದ್ಯಂತ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಅದು ತಲುಪುವ ಮಟ್ಟಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ರೆಗ್ಯುಲರ್ ಲಾ ಅಂಡ್ ಆರ್ಡರ್ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಈಗ ಅಧಿಕಾರಿಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ಲಾಸ್ಟ್ 1 ವೀಕ್ ಅಲ್ಲಿ ನಾವು ನೋಡಿದಾಗ ಒಟ್ಟು 154 ಈ ಮೈನರ್ಸ್ ಏನು ವಾಹನ ಸಂಚಾರ ಚಾಲನೆ ಮಾಡ್ತಾ ಇದ್ರು ಅವರ ವಾಹನಗಳನ್ನ ನಾವು ಸೀಸ್ ಮಾಡಿದ್ದೀವಿ.
ಒಂದು ಕೆಲವು ಸಾರ್ವಜನಿಕರಲ್ಲಿ, ತಂದೆ ತಾಯಂದ್ರಲ್ಲಿ, ಈ ವಿದ್ಯಾರ್ಥಿಗಳಲ್ಲಿ ಕಾನೂನು ಬಗ್ಗೆ ಅರಿವಿಲ್ಲ ಅಂತಾನೂ ನಾವು ಇಟ್ಕೊಂಡ್ರಿ. ಇದನ್ನ ನಾವು ಅವರಿಗೆ ಒಂದು ಎಚ್ಚರಿಕೆಯಾಗಿ ಅವರ ಮುಖಾಂತರ ವಿ ವಾಂಟ್ ಟು ಯೂಸ್ ದಮ್ ಆಸ್ ಅಂಬಾಸಡರ್ಸ್. ನಮ್ಮ ಈ ಸಂಚಾರಿ ನಿಯಮಗಳ ಪಾಲನೆಗೆ ಒಂದು ರಾಯಭಾರಿಗಳ ತರ ಅವರು ಹೋಗಿ ಎಲ್ಲರ